ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಯಾದಗಿರಿ ವಾಲ್ಮೀಕಿ ಭವನದಲ್ಲಿ ದಲಿತ ಸಂಘಟನೆಗಳ ಚಳುವಳಿಯ 50ನೇ ವರ್ಷದ ನಡೆದುಬಂದ ಹಾದಿ ವಾರ್ಷಿಕೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶಾಖಾಮಠ ಗುರುಮಿಠಕಲ್ ಅವರು ಸಸಿಗೆ ನೀರು ಹಾಕಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಮಾತನಾಡಿ, ದಲಿತ ಸಂಘಟನೆಗಳ ಹೋರಾಟಗಳು ಇತಿಹಾಸ ಪುಟ ಸೇರಿವೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿತ ದಲಿತ ಸಂಘಟನೆ ಇದು. ಇಂದು ಅನೇಕ ಕಾರಣಗಳಿಂದ ದಲಿತ ಸಂಘಟನೆ ವಿಂಗಡಣೆಯಾಗಿವೆ. ನಾವುಗಳು ಹೇಗೆ ಇದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಸಾಗುತ್ತೇವೆ ಮತ್ತು ಅವಶ್ಯಕತೆ ಬಂದಾಗ ಎಲ್ಲರೂ ಒಗ್ಗೂಡುತ್ತೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಕಾಶಿನಾಥ್ ನಾಟೇಕರ್ ಹಾಗೂ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮಹಿಳೆಯರು ಭಾಗವಹಿಸಿದ್ರು. ಮಲ್ಲಿಕಾರ್ಜುನ ಮಲಿಕೇರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಯಾದಗಿರಿ. ಇನ್ನಷ್ಟು ಕೂಡ ನಾವು ಅಣ್ಣವ್ರು ಹೇಳ್ತಾ ಇದ್ರು, ತುಂಬಾ ನಮಗೆ ಬೇಜಾರಾಗುವಂತ ಕೆಲಸವನ್ನ ಹೇಳಿದ್ರು ಅವರು. ತುಂಬಾ ನಮಗೂ ಕೂಡ ನೋವಿದೆ. ಯಾಕಂದ್ರೆ ನಾವು ಕೋಲಾರದ ಮುನ್ಸ್ವಾಮಿ ಸಿಎಂ ಮುನಿಯಪ್ಪನ ಜೊತೆಲೆ ಕೆಲಸ ಮಾಡುವಾಗ ನಮ್ಗೆ ಗೊತ್ತಿದೆ. ಅಂದ್ರೆ ಅವಾಗಿದ್ದಂತ ಪರಿಸ್ಥಿತಿ DSS ಇವಾಗಿರುವಂತ ಪರಿಸ್ಥಿತಿಗೆ ತುಂಬಾ ಅಜಗಜಾಂತರ ಇದೆ. ಯಾಕಂತ ಹೇಳಿದ್ರೆ ಒಂದಷ್ಟು ರಾಜಕಾರಣವಾಗಿ ಬೇರೆ ಬೇರೆ ರಾಜಕಾರಣದಿಂದ ಬೇರೆ ಬೇರೆ ಆಗಿ ಅವರೆಲ್ಲರೂ ಕೂಡ ಆದರೆ ನಾವ್ಯಾವತ್ತೂ ಕೂಡ ಸಾಮಾಜಿಕವಾಗಿ ಮಾಡುವಂತವರು ಕೂಡ ಆ ಒಂದು ನೆಲೆಗಟ್ಟು ನಿಂತ್ಕೊಂಡು ಕೆಲಸ ಮಾಡಬೇಕು. ಯಾವತ್ತು ರಾಜಕಾರಣ ನಮ್ಮಲ್ಲಿ ಚಳುವಳಿಯಲ್ಲಿ ಬರ್ತದೋ ಅವತ್ತು ಮತ್ತೆ ವಿಘಟನೆ ಶುರು ಆಗ್ಬಿಡ್ತದೆ ಅಂತ ನನ್ನೊಂದು ಭಾವನೆ. ಆ ಕಾರಣಕ್ಕೋಸ್ಕರ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಚಳುವಳಿ ಮಾಡಬೇಕಾಗ್ತದೆ. ಅದು ಸಾಮಾಜಿಕವಾಗಿ ಮಾಡಬೇಕಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ಚಳುವಳಿಗೂ ಮತ್ತೆ ಸಂಘಟನೆಗೂ ಲಿಂಕ್ ಮಾಡಿದಾಗ ಏನಾಗ್ತದೆ, ಹಿಂದೆ ಅನುಭವಿಸಿದಂತ ಅನೇಕ ಘಟ್ಟಗಳಾಗುತ್ತದೆ. ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯು ಯಾವುದೇ ರಾಜಕಾರಣಕ್ಕೋಸ್ಕರ ಬದ್ಧನಾಗಿಲ್ಲ. ರಾಜಕಾರಣ ಅವರವರು ವೈಯಕ್ತಿಕ ಕಾರಣಗಾಗಿರ್ತದೆ. ಅದಕ್ಕೆ ನೀವೇನ್ ಬೇಕಾದ್ರೂ ಮಾಡಿಕೊಳ್ಳಿ ಅಂತೇಳಿ ತನ್ನದೇ ಆದಂತ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಇವತ್ತು ಮಹತ್ವವಾದ ಒಂದು 50 ಏನು ಚಳುವಳಿ ಪ್ರೊಫೆಸರ್ BK ಸಾಹೇಬ್ರು ಹೇಳ್ತಾರೆ, ಏನು ನಿಮ್ಮ ಮನೆಗಳಲ್ಲಿ ಹೋರಾಟದ ಅನತೆಯನ್ನು ಹಚ್ಚಿದ್ದೀನಿ, ಅದನ್ನ ಕಾಪಾಡಿಕೊಳ್ಳಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಹೋರಾಟವನ್ನ ನಿಮ್ಮ ಬಾಗಿಲಿಗೆ